ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿಂದಿನ ವಿಡಿಯೋನಲ್ಲಿ ನಾವು SEOಗೆ ಬೇಕಾಗಿರುವಂತಹ ಫೌಂಡೇಶನ್ ವಿಡಿಯೋಗಳನ್ನ ನೋಡಿದ್ದೇವೆ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಟೈಪ್ಸ್ ಆಫ್ ಕೀವರ್ಡ್ ಗಳನ್ನ ನೋಡೋಣ. ಎಕ್ಸಾಂಪಲ್ಗೆ ನಾನು ಗೂಗಲ್ಗೆ ಬಂದ್ಬಿಟ್ಟು ಲ್ಯಾಪ್ಟಾಪ್ ಅಂತ ಸರ್ಚ್ ಮಾಡ್ತೀನಿ. ಮತ್ತೊಂದ್ರಲ್ಲಿ ನಾನು ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 60K ಫಾರ್ ಗೇಮಿಂಗ್ ಅಂತ ಟೈಪ್ ಮಾಡ್ತೀನಿ. ಸೊ ನನಗೆ ಫಸ್ಟ್ ಸರ್ಚ್ ಅಲ್ಲಿ ಬರುವಂತಹ ರಿಸಲ್ಟ್ ಗಳು ಮತ್ತೆ ಸೆಕೆಂಡ್ ಸರ್ಚ್ ಅಲ್ಲಿ ಬರುವಂತಹ ರಿಸಲ್ಟ್ ಗಳು ತುಂಬಾನೇ ಡಿಫ್ರೆಂಟ್ ಆಗಿದ್ದಾವೆ. ಎಕ್ಸಾಂಪಲ್ ನೋಡೋಣ ಅಂತಂದಾಗ ಫಸ್ಟ್ ಸರ್ಚ್ ನಲ್ಲಿ ನಂಗೆ ಸಿಂಪಲ್ ಆಗಿರುವಂತಹ ಲ್ಯಾಪ್ಟಾಪ್ಸ್ ಗಳು ಬರ್ತಾ ಇದ್ದಾವೆ. ನನಗೆ ಅಂದ್ರೆ 20,000 ಅಂತ ತೋರಿಸ್ತಾ ಇದೆ, 50 to 1 lakh ಅಂತ ತೋರಿಸ್ತಾ ಇದೆ. ಅದಾದ್ಮೇಲೆ ಅಮೆಜಾನ್ ಇದೆ, ಆಮೇಲೆ ಬೆಸ್ಟ್ ಡೀಲ್ಗಳು ಬರ್ತಾ ಇದ್ದಾವೆ. ಅದೇ ನಾನು ಸೆಕೆಂಡ್ ವೆಬ್ಸೈಟ್ ಅಲ್ಲಿ ನೋಡಿದಾಗ ನನಗೆ ವೆಬ್ಸೈಟ್ಗೆ ಬರ್ತಾ ಇದೆ, ಅಮೆಜಾನ್ ಇದೆ, 91 ಮೊಬೈಲ್ಸ್ ಇದೆ. ಅದ್ರ ಜೊತೆ ನನಗೆ ಯೂಟ್ಯೂಬ್ ವಿಡಿಯೋಸ್ ಲಿಂಕ್ ಕೂಡ ಸಿಗ್ತಾ ಇದೆ. ಗೂಗಲ್ಗೆ ಹೇಗೆ ಇದು ಡಿಫ್ರೆಂಟ್ ಸರ್ಚ್ ಅಂತ ಅರ್ಥ ಆಗ್ತಾ ಇದೆ. ಎರಡು ಸರ್ಚ್ ಕೂಡ ಲ್ಯಾಪ್ಟಾಪ್ ರಿಲೇಟೆಡ್ ಇರುವಾಗೂ ಕೂಡ ಗೂಗಲ್ ಹೇಗೆ ಇದನ್ನ ಡಿಫ್ರೆಂಟ್ ರಿಸಲ್ಟ್ ಗಳನ್ನ ಶೋ ಮಾಡ್ತಾ ಇದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋನಲ್ಲಿ ನೋಡೋಣ. ನೀವು ಇನ್ನೂವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಇದು ಡಿಫ್ರೆಂಟ್ ಕೀವರ್ಡ್ ಟೈಪ್ ಎಕ್ಸಿಸ್ಟ್ ಇದೆ ಅಂತ ನೋಡೋಣ. ಎಕ್ಸಾಂಪಲ್ಗೆ ನಿಮ್ಗೆ ಈಗ ವಾಟ್ ಈಸ್ DSLR ಅಂತ ಬೇಕಾಗಿದೆ ಅಂತ ನೋಡೋಣ. DSLR ನಮ್ಗೆ DSLR ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡುವಂತ ವೆಬ್ಸೈಟ್ಗೆ ಬರ್ತದೆ. ಎಕ್ಸಾಂಪಲ್ ವಿಕಿಪೀಡಿಯಾ ಬರ್ತಾ ಇದೆ, ಅಡೋಬ್ ಇದೆ, ರೆಡಿಟ್ ಇದೆ. ಈಗ ನಮ್ಗೆ ನೆಕ್ಸ್ಟ್ ಏನ್ ಬೇಕಾಗಿದೆ ಅಂದ್ರೆ ಬೆಸ್ಟ್ DSLR ಕ್ಯಾಮ್ರಾ ಅಂಡರ್ 50K ಅಂತ ಟೈಪ್ ಮಾಡೋಣ. ಸೊ ಈ ವೆಬ್ಸೈಟ್ ಅಲ್ಲಿ ನಮ್ಗೆ ಸೊ ಈ ರಿಸಲ್ಟ್ ಅಲ್ಲಿ ನಮ್ಗೆ ಬೆಸ್ಟ್ ಕ್ಯಾಮ್ರಾಗಳು ಸಿಗ್ತಾ ಇದಾವೆ. ಬೆಸ್ಟ್ ಕ್ಯಾಮ್ರಾಸ್ ಅಂತ ಅಂದ್ರೆ ಹೇಗೆ ಅಂದ್ರೆ ನಮ್ಮ ಬಜೆಟ್ 50,000 ಇದೆ. 50,000 ಒಳಗಡೆ ಅವೈಲೇಬಲ್ ಇರುವಂತ ಕ್ಯಾಮ್ರಾಗಳ ರಿವ್ಯೂ ಮತ್ತು ರೇಟಿಂಗ್ ಗಳನ್ನ ನೋಡಿ ಗೂಗಲ್ ನಮಗೆ ಬೆಸ್ಟ್ ಕ್ಯಾಮ್ರಾ ಯಾವ್ದು ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲೂ ಕೂಡ ನೀವು ಕೆಲವೊಂದಷ್ಟು ಯೂಟ್ಯೂಬ್ ವಿಡಿಯೋಸ್ ಲಿಂಕ್ ಗಳನ್ನ ಕೂಡ ನೋಡ್ಬೋದು. ಈಗ ಮತ್ತೊಂದ್ರಲ್ಲಿ ನಾವೀಗ ಬಾಯ್ ಕೆನಾನ್ EOS R50 ಕ್ಯಾಮರಾ ಅಂತ ಟೈಪ್ ಮಾಡಿದ್ರೆ ನಮ್ಗೆ ಈಗ ಕೆನಾನ್ ಇಂಡಿಯಾ ವೆಬ್ಸೈಟ್ ಬರ್ತಾ ಇದೆ, Amazon.in ಬರ್ತಾ ಇದೆ, ಕೆನಾನ್ ಇಂಡಿಯಾ, ಫ್ಲಿಪ್ಕಾರ್ಟ್, ರಿಲಯನ್ಸ್ ಇಷ್ಟೆಲ್ಲ ಬರ್ತಾ ಇದೆ. ಈ ವೆಬ್ಸೈಟ್ಗಳು ಕ್ಯಾಮ್ರಾಗಳನ್ನ ಸೆಲ್ ಮಾಡ್ತಾ ಇದ್ದಾವೆ. ಇದೇ ವೆಬ್ಸೈಟ್ಗಳು ನಮಗೆ ಹಿಂದಿನ ಸರ್ಚ್ ನಲ್ಲಿ ಬರ್ತಾ ಇಲ್ಲ. ಅದಕ್ಕಿಂತ ಹಿಂದಿನ ಸರ್ಚ್ ಅನ್ನ ನಾವು ನೋಡೋಣ. ವಾಟ್ ಈಸ್ DSLR ಅಂತ ಅಂದಾಗ ಇಲ್ಲಿ ಅಮೆಜಾನ್ ಬರ್ತಾ ಇಲ್ಲ. ಯಾಕೆ ನಮ್ಮ ಫಸ್ಟ್ ರಿಸಲ್ಟ್ ಅಲ್ಲಿ ಅಮೆಜಾನ್ ಬರ್ತಾ ಇಲ್ಲ ಅಂತ ನೋಡೋಣ ಅಂತಂದಾಗ ಈಗ ನಾವು ಸರ್ಚ್ ಇಂಟೆಂಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವಾಟ್ ಈಸ್ DSLR ಅಂತ ನಾವು ಟೈಪ್ ಮಾಡಿದಾಗ ಅದು ನಮ್ಮ ಇನ್ಫಾರ್ಮೇಶನ್ ಸ್ಟೇಜ್ ಆಗುತ್ತೆ. ಬೆಸ್ಟ್ DSLR ಕ್ಯಾಮ್ರಾ ಅಂಡರ್ 50,000 ಅಂತ ಸರ್ಚ್ ಮಾಡಿದಾಗ ಅದು ಒಂದು ಕಂಪ್ಯಾರಿಸನ್ ಸ್ಟೇಜ್ ಆಗುತ್ತೆ. ಬೈ ಕೆನಾಟ್ EOS ಆನ್ಲೈನ್ ಅಂತ ನಾವು ಟೈಪ್ ಮಾಡಿದಾಗ ಅದು ಪರ್ಚೇಸ್ ಸ್ಟೇಜ್ ಆಗತ್ತೆ. ಸೊ ಇಲ್ಲಿ DSLR ಅಂತ ನಾವು ಟೈಪ್ ಮಾಡಿದಾಗ ಅದು ಬ್ರಾಡ್ ಆಗಿ ಸರ್ಚ್ ಆಗುತ್ತೆ. ಎಕ್ಸಾಂಪಲ್ ವಾಟ್ ಈಸ್ DSLR ಅಂತ ಸರ್ಚ್ ಮಾಡಿದಾಗ ನಾನು ಇನ್ಫಾರ್ಮೇಶನ್ ನ ಹುಡುಕ್ತಾ ಇದ್ದೇನೆ, ನಾನು ಆ ಕ್ಯಾಮ್ರಾನ ಬಾಯ್ ಮಾಡುವ ಇಂಟೆನ್ಷನ್ ಅನ್ನ ಹೊಂದಿಲ್ಲ. ಹೀಗಾಗಿ ನನಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ವೆಬ್ಸೈಟ್ಗಳು ವಾಟ್ ಈಸ್ DSLR ಕ್ಯಾಮ್ರಾ ಅನ್ನೋ ಸರ್ಚ್ ಅಲ್ಲಿ ಕಾಣ್ತಾ ಇಲ್ಲ. ಬೆಸ್ಟ್ DSLR ಕ್ಯಾಮ್ರಾ ಅಂಡರ್ 50,000 ಅಂತ ಕೇಳಿದಾಗ ನನಗೆ DSLR ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋ ವೆಬ್ಸೈಟ್ಗಳು ಕಾಣ್ತಾ ಇಲ್ಲ. ಅಲ್ಲಿ ನನಗೆ ಬೆಸ್ಟ್ ಅಂತಂದ್ರೆ ಕಂಪ್ಯಾರಿಸನ್ ಇರುವಂತ ವಿಡಿಯೋಗಳು ಕಾಣ್ತಾ ಇದ್ದಾವೆ. ಮೂರನೇ ವೆಬ್ಸೈಟ್ ನನಗೆ ಬಾಯ್ ಕೆನಾನ್ ಆನ್ಲೈನ್ ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಅವುಗಳನ್ನ ಸೆಲ್ ಮಾಡುವಂತ ವೆಬ್ಸೈಟ್ಗಳು ಕಾಣ್ತಾ ಇದ್ದಾವೆ. ಇದನ್ನ ನಾವು ಸರ್ಚ್ ಇಂಟೆಂಟ್ ಅಂತ ಕರಿತೇವೆ. ಈ ಕೀವರ್ಡ್ ಗಳಲ್ಲಿ ಶಾರ್ಟ್ ಟೇಲ್ ಕೀವರ್ಡ್ ಅಂತ ಬರುತ್ತೆ. ಶಾರ್ಟ್ ಟೇಲ್ ಕೀವರ್ಡ್ ಅಂದ್ರೆ ಏನು? ಇದು ಒಂದು ಅಥವಾ ಎರಡು ವರ್ಡ್ ಗಳನ್ನ ಹೊಂದಿರುತ್ತೆ, ತುಂಬಾ ಬ್ರಾಡ್ ಆಗಿರುತ್ತೆ, ಜನರಿಕ್ ಸರ್ಚ್ ಟರ್ಮ್ ಗಳನ್ನ ಹೊಂದಿರುತ್ತೆ. ಎಕ್ಸಾಂಪಲ್ಗೆ ಲ್ಯಾಪ್ಟಾಪ್, ಶೂಸ್, ಮೊಬೈಲ್, SEO, ಇನ್ಶೂರೆನ್ಸ್ ಇವೆಲ್ಲ ಏನ್ ಒನ್ ವರ್ಡ್ ಬರುತ್ತಲ್ಲ, ಇವುಗಳನ್ನ ನಾವು ಶಾರ್ಟ್ ಟೇಲ್ ಕೀವರ್ಡ್ ಅಂತ ಕರಿತೇವೆ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಸರ್ಚ್ ವಾಲ್ಯೂಮ್ ಹೈ ಇರುತ್ತೆ, ಹೈ ಕಾಂಪಿಟೇಷನ್ ಇರುತ್ತೆ, ಆದ್ರೆ ಯೂಸರ್ ಏನ್ ಬೇಕಾಗಿದೆ ಅನ್ನೋಂತ ಇಂಟೆನ್ಷನ್ ಕ್ಲಿಯರ್ ಆಗಿರಲ್ಲ. ಎಕ್ಸಾಂಪಲ್ ನೀವೊಂದು ಹೊಸ ವೆಬ್ಸೈಟ್ ನ ಓಪನ್ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ಲ್ಯಾಪ್ಟಾಪ್ ಅನ್ನ ಸೆಲ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳೋಣ. ನೀವು ಲ್ಯಾಪ್ಟಾಪ್ ಅಂತ ಸರ್ಚ್ ಮಾಡಿದಾಗ ಗೂಗಲ್ ಅಲ್ಲಿ ನಮಗೆ ಟಾಪ್ ಅಲ್ಲಿ ಅಮೆಜಾನ್ ಬರ್ತಾ ಇದೆ, ಅದಾದ್ಮೇಲೆ ಫ್ಲಿಪ್ಕಾರ್ಟ್ ಬರ್ತಾ ಇದೆ, ಏಸಸ್, ರಿಲಯನ್ಸ್ ಡಿಜಿಟಲ್, ಸತ್ಯ.in, ಮೈಕ್ರೋಸಾಫ್ಟ್, 91 ಮೊಬೈಲ್ಸ್ ಇವೆಲ್ಲ ವೆಬ್ಸೈಟ್ಗಳು ಬರ್ತಾ ಇದ್ದಾವೆ. ನೀವು ಕೂಡ ನಾನು ಲ್ಯಾಪ್ಟಾಪ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡಿಕೊಂಡು ನನ್ನ ವೆಬ್ಸೈಟ್ ಅನ್ನ ನಾನು ಬಿಲ್ಡ್ ಮಾಡ್ತೀನಿ, ನನ್ನ ವೆಬ್ಸೈಟ್ ನಾನು ರ್ಯಾಂಕ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು ರ್ಯಾಂಕಿಂಗ್ ಆಗೋದು ಅಷ್ಟೊಂದು ಈಸಿ ಇಲ್ಲ. ಯಾಕಂತಂದ್ರೆ ಕಾಂಪಿಟೇಷನ್ ಫ್ರಮ್ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ಈಸ್ ಸಿಂಪ್ಲಿ ಟೂ ಹೈ. ಸೊ ಈ ಶಾರ್ಟ್ ಟರ್ಮ್ ಕೀವರ್ಡ್ ಗಳು ಯಾಕೆ ಡಿಫಿಕಲ್ಟ್ ಅನ್ನೋದನ್ನ ನೋಡೋಣ. ಸರ್ಚ್ ವಾಲ್ಯೂಮ್ ಸಿಕ್ಕಾಪಟ್ಟೆ ಹೈ ಇರುತ್ತೆ, ಅದರ ಜೊತೆ ಅದಕ್ಕೆ ತಕ್ಕಂತಹ ಹೈ ಕಾಂಪಿಟೇಷನ್ ಕೂಡ ಇರುತ್ತೆ. ಯೂಸರ್ ನ ಇಂಟೆಂಟ್ ಅಷ್ಟೊಂದು ಕ್ಲಿಯರ್ ಆಗಿರಲ್ಲ. ನಿಮ್ಮ ವೆಬ್ಸೈಟ್ ನ ನೀವು ರ್ಯಾಂಕ್ ಮಾಡಬೇಕು ಅಂತಂದ್ರೆ ಇದು ಎಕ್ಸ್ಟ್ರೀಮ್ಲಿ ಹಾರ್ಡ್ ಆಗತ್ತೆ. ಮತ್ತೊಂದು ಎಕ್ಸಾಂಪಲ್ ನೋಡೋಣ. ನೀವು ಅಮೆಜಾನ್ ವೆಬ್ಸೈಟ್ ಗೆ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ಅಲ್ಲಿ ಹೋಗ್ಬಿಟ್ಟು ನೀವು ಶೂಸ್ ಅನ್ನ ಬೈ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಶೂಸ್ ಅಂತ ಟೈಪ್ ಮಾಡ್ತೀರಾ.
ಈಗ ನೀವು ಶೂಸ್ ಅಂತ ಟೈಪ್ ಮಾಡಿದಾಗ ಅಮೆಜಾನ್ಗೆ ನೀವು ಇಂಟೆನ್ಷನ್ ಏನಿದೆ ಅನ್ನೋದು ಅಷ್ಟೊಂದು ಕ್ಲಿಯರ್ ಇಲ್ಲ. ಹೀಗಾಗಿ ಅಮೆಜಾನ್ ಏನ್ ಮಾಡ್ತಾ ಇದೆ ಅಂತಂದ್ರೆ ನಿಮ್ಗೆ ಎಲ್ಲ ರಿಲೇಟೆಡ್ ಶೂಸ್ ಗಳನ್ನ ತೋರಿಸುತ್ತೆ. ಸ್ಪೋರ್ಟ್ಸ್ ಶೂಸ್, ಫಾರ್ಮಲ್ ಶೂಸ್, ವಾಕಿಂಗ್ ಶೂಸ್, ಸ್ಕೂಲ್ ಶೂಸ್, ಕಿಡ್ಸ್ ಶೂಸ್, ಕ್ಯಾಶುವಲ್ ಶೂಸ್, ರನ್ನಿಂಗ್ ಶೂಸ್ ಅಂತ ಎಲ್ಲ ಶೂಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇದೆ. ನಿಮ್ಮ ಇಂಟೆನ್ಷನ್ ಅಮೆಜಾನ್ಗೆ ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಈಗ ನೀವೇನಾದ್ರೂ ಶೂಸ್ ಅಂತ ಟೈಪ್ ಮಾಡಿದಾಗ ಇಷ್ಟೊಂದು ಶೂಸ್ ಬರುತ್ತೆ, ನೀವು ಕೂಡ ಕನ್ಫ್ಯೂಷನ್ ಆಗ್ತಾರೆ ಯಾವ ಶೂಸ್ ಅನ್ನ ನಾನು ಬಾಯ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಅಲ್ಲಿ ಬರುತ್ತೆ ಲಾಂಗ್ ಟೇಲ್ ಕೀವರ್ಡ್ಸ್. ವಾಟ್ ಆರ್ ಲಾಂಗ್ ಟೇಲ್ ಕೀವರ್ಡ್ಸ್? 3+ ವರ್ಡ್ಸ್, 3 ಪದ ಅದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರುವ ಸ್ಪೆಸಿಫಿಕ್ ಡೀಟೇಲ್ ಸರ್ಚ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾಂಗ್ ಟೇಲ್ ಕೀವರ್ಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನಾವು ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 50,000, SEO ಕೋರ್ಸ್ ಇನ್ ಕನ್ನಡ, ಬೆಸ್ಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಇನ್ ಬೆಳಗಾವಿ, ಅಫೋರ್ಡೆಬಲ್ ವೆಬ್ ಡಿಸೈನರ್ ಇನ್ ಬೆಳಗಾವಿ, ಈ ತರದ ಕೀವರ್ಡ್ ಗಳನ್ನ ನಾವು ಲಾಂಗ್ ಟೇಲ್ ಕೀವರ್ಡ್ ಅಂತ ಕರಿತೇವೆ. ಸೊ ಇದ್ರಲ್ಲಿ ಏನ್ ನಮ್ಗೆ ಅಡ್ವಾಂಟೇಜ್ ಇದೆ ಅಂತಂದ್ರೆ ಸರ್ಚ್ ವಾಲ್ಯೂಮ್ ಕಡಿಮೆ ಇದ್ರೂ ಕೂಡ ಕಾಂಪಿಟಿಷನ್ ಕೂಡ ಕಡಿಮೆ ಇದೆ. ಹೀಗಾಗಿ ನಮ್ಮ ವೆಬ್ಸೈಟ್ ಅನ್ನ ನಾವು ಈಸಿಲಿ ರ್ಯಾಂಕ್ ಮಾಡಬಹುದು. ಅದರ ಜೊತೆ ಯೂಸರ್ ಇಂಟೆಂಟ್ ತುಂಬಾನೇ ಕ್ಲಿಯರ್ ಆಗಿದೆ. ಎಕ್ಸಾಂಪಲ್ ಈಗ ನಾನು ಗೂಗಲ್ ಹೋಗ್ಬಿಟ್ಟು ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 50K ಅಂತ ಸರ್ಚ್ ಮಾಡಿದ್ರೆ ನಾನೇನ್ ನೋಡ್ತಾ ಇದ್ದೀನಿ ಅಂತಂದ್ರೆ ಲ್ಯಾಪ್ಟಾಪ್ ನೋಡ್ತಾ ಇದ್ದೀನಿ ಅನ್ನೋದು ಗೂಗಲ್ಗೆ ಈಸಿಲಿ ಅರ್ಥ ಆಗತ್ತೆ. ನನ್ನ ಬಜೆಟ್ 50,000 ಇದೆ ಅನ್ನೋದು ಅರ್ಥ ಆಗುತ್ತೆ. ನಾನು ಬೆಸ್ಟ್ ಅನ್ನ ಹುಡುಕ್ತಾ ಇದ್ದೀನಿ ಅನ್ನೋದ್ರಿಂದ ಬೇರೆ ಬೇರೆ ಲ್ಯಾಪ್ಟಾಪ್ ರಿವ್ಯೂಗಳನ್ನ, ರೇಟಿಂಗ್ ಗಳನ್ನ ಮತ್ತೆ ಅದರ ಜೊತೆ ಕಸ್ಟಮರ್ ಫೀಡ್ಬ್ಯಾಕ್ ಗಳನ್ನ, ಅದು ಮಂತ್ಲಿ ಎಷ್ಟು ಸೇಲ್ ಆಗ್ತಾ ಇದೆ ಅನ್ನೋದನ್ನ, ಇದನ್ನೆಲ್ಲಾನು ಇನ್ಫಾರ್ಮೇಶನ್ ತಗೊಂಡು ಗೂಗಲ್ ನಂಗೆ ರಿಲೆವೆಂಟ್ ಆಗಿರುವಂತ ವೆಬ್ಸೈಟ್ ಗಳ ಸರ್ಚ್ ಗಳನ್ನ ತೋರಿಸುತ್ತೆ. ಇನ್ನೊಂದು ಅಮೆಜಾನ್ ಎಕ್ಸಾಂಪಲ್ ನ ನೋಡೋಣ. ನನ್ಗೀಗ ಮೌಸ್ ಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಮೌಸ್ ಟೈಪ್ ಮಾಡ್ತೀನಿ, ನನಗೆ ಸಿಕ್ಕಾಪಟ್ಟೆ ಮೌಸ್ ರಿಸಲ್ಟ್ಗಳು ಬರ್ತಾ ಇದಾವೆ. ಎಕ್ಸಾಂಪಲ್ ನನಗೆ ವೈರ್ಲೆಸ್ ಬರ್ತಾ ಇದೆ, ವಿತ್ ವೈರ್ಡ್ ಕೂಡ ಬರ್ತಾ ಇದೆ. ಸೊ ಹೀಗಿರುವಾಗ ನಾನು ಯಾವ ಮೌಸ್ ಅನ್ನ ತಗೋತಾ ಇದ್ದೀನಿ ಅನ್ನೋದು ಅಮೆಜಾನ್ಗೆ ಕನ್ಫ್ಯೂಸ್ ಆಗತ್ತೆ. ಸೊ ಈ ಮೌಸ್ ಅನ್ನೋದು ಬ್ರಾಡ್ ಕೀವರ್ಡ್, ಜನರಿಕ್ ಆಗಿರುವಂತ ಕೀವರ್ಡ್ ಇದೆ. ಇಲ್ಲಿ ಬಿಟ್ಟು ನನಗೆ ಏನ್ ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಬ್ಲೂಟೂತ್ ವೈರ್ಲೆಸ್ ಮೌಸ್ ಫಾರ್ ಮ್ಯಾಕ್ಬುಕ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಬರ್ತಕ್ಕಂತ ಸರ್ಚ್ ರಿಸಲ್ಟ್ ಈಗ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ನನಗೆ ವೈರ್ಲೆಸ್ ಬ್ಲೂಟೂತ್ ಮೌಸ್ ಫಾರ್ ಮ್ಯಾಕ್ಬುಕ್ ಅನ್ನೋದೇ ಅರ್ಥ ಆಗತ್ತೆ. ಹೀಗಾಗಿ ಅಮೆಜಾನ್ ನಂಗೆ ರಿಲೇಟೆಡ್ ಇನ್ಫಾರ್ಮೇಶನ್ ಗಳನ್ನ ಮಾತ್ರ ತೋರಿಸುತ್ತೆ. ಹೀಗೆ ನಂಗೆ ಬೇಕಾಗಿರುವಂತ ಮೌಸ್ ರಿಸಲ್ಟ್ ಬಂತು ಅಂದ್ರೆ ನಾನು ಅದನ್ನ ಕ್ಲಿಕ್ ಮಾಡಿ ಕನ್ವರ್ಟ್ ಆಗಿ ನಾನು ಅದನ್ನ ಪರ್ಚೇಸ್ ಮಾಡುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಒಂದು ಲೋಕಲ್ ಬಿಸ್ನೆಸ್ ಎಕ್ಸಾಂಪಲ್ ಅನ್ನ ನೋಡೋಣ. ನಿಮ್ಮ ಲೋಕಲ್ ಅಲ್ಲಿ ಒಂದು ಬೇಕರಿ ಇದೆ ಅಂತ ಅನ್ಕೊಳ್ಳೋಣ. ಅವರು ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ತಾರೆ. ಆ ವೆಬ್ಸೈಟ್ ನಲ್ಲಿ ಕೇಕ್ ಅನ್ನುವಂತ ಕೀವರ್ಡ್ ನ ಯೂಸ್ ಮಾಡ್ತಾರೆ. ಇದು ಟ್ರೂ ಬೋರ್ಡ್ ಆಗಿರುತ್ತೆ, ವೆಬ್ಸೈಟ್ ನ ರ್ಯಾಂಕ್ ಮಾಡೋದು ಕಷ್ಟ ಆಗತ್ತೆ. ಅದರ ಬದಲಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಬರ್ತ್ಡೇ ಕೇಕ್ ಶಾಪ್ ಇನ್ ಬೆಳಗಾವಿ ಅನ್ನುವಂತ ಕೀವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಇದು ಸ್ಪೆಸಿಫಿಕ್ ಆಗಿದೆ. ಈಗ ಗೂಗಲ್ಗೆ ಅರ್ಥ ಆಗುತ್ತೆ ಈ ಬೇಕರಿ ಏನಿದೆ ಬೆಳಗಾವಿನಲ್ಲಿ ಆಪರೇಟ್ ಮಾಡ್ತಾ ಇದೆ, ಬರ್ತ್ಡೇ ಕೇಕ್ ಗಳನ್ನ ಕೊಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ನಾವು ಕಸ್ಟಮ್ ಫೋಟೋ ಕೇಕ್ ಡೆಲಿವರಿ ಇನ್ ಬೆಳಗಾವಿ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ಥರ್ಡ್ ಕೀವರ್ಡ್ಗೆ ಟ್ರಾಫಿಕ್ ಬರೋದು ಅಷ್ಟೊಂದು ಕಡಿಮೆ. ಆದ್ರೆ ಇನ್ ಕೇಸ್ ಏನಾದ್ರು ಟ್ರಾಫಿಕ್ ಬಂತು ಅಂತ ಅಂದ್ರೆ ಗ್ಯಾರಂಟಿ ಸೇಲ್ಸ್ ಆಗೋ ಚಾನ್ಸ್ ಇದೆ. ಹೇಗಪ್ಪಾ ಅಂತಂದ್ರೆ ಇಲ್ಲಿ ರಿಕ್ವೈರ್ಮೆಂಟ್ ಕ್ಲಿಯರ್ ಇದೆ, ಕನ್ವರ್ಷನ್ ಫಾರ್ ಮೋರ್ ಲೈಕ್ಲಿ ಆಗುವಂತ ಚಾನ್ಸಸ್ ಇದೆ. ಸೊ ಒಂದು ಇಂಡಸ್ಟ್ರಿ ಇನ್ಸೈಟ್ ಅನ್ನ ನೋಡೋಣ ಅಂತಂದ್ರೆ ಹೊಸದಾಗಿ SEO ನ ಕಲ್ತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಬ್ರಾಡ್ ಕೀವರ್ಡ್ ಗಳನ್ನ ಯೂಸ್ ಮಾಡ್ಕೋತಾರೆ. ಜಾಸ್ತಿ ಸರ್ಚ್ ವಾಲ್ಯೂಮ್ ಇರುವಂತ ಕೀವರ್ಡ್ ಗಳನ್ನ ಯೂಸ್ ಮಾಡ್ಕೊಂಡು ತಮ್ಮ ವೆಬ್ಸೈಟ್ ಅನ್ನ ರೆಡಿ ಮಾಡ್ತಾರೆ. ಆದ್ರೆ SEO ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಏನ್ ಮಾಡ್ತಾರೆ ಅಂತಂದ್ರೆ ಲಾಂಗ್ ಟೇಲ್ ಕೀವರ್ಡ್ ಗಳನ್ನ ಯೂಸ್ ಮಾಡ್ತಾರೆ. ಹೀಗಾಗಿ ಅಲ್ಲಿ ಲೋವರ್ ಕಾಂಪಿಟೇಷನ್ ಇರೋದ್ರಿಂದ ಫಾಸ್ಟ್ ಆಗಿ ರ್ಯಾಂಕ್ ಅನ್ನ ಮಾಡಬಹುದು, ಹೈಯರ್ ಆಗಿ ಕನ್ವರ್ಷನ್ ರೇಟ್ ಕೂಡ ಆಗುತ್ತೆ. ಈ ಲಾಂಗ್ ಟೇಲ್ ಕೀವರ್ಡ್ ಗಳಲ್ಲಿ ಕಸ್ಟಮರ್ ಇಂಟೆನ್ಷನ್ ಕ್ಲಿಯರ್ ಆಗಿರುತ್ತೆ. ಸೊ ನಾವು ಶಾರ್ಟ್ ಟೇಲ್ ವರ್ಸಸ್ ಲಾಂಗ್ ಟೇಲ್ ಕೀವರ್ಡ್ ಗಳನ್ನ ನೋಡಿದಾಗ ಸರ್ಚ್ ವ್ಯಾಲ್ಯೂಮ್ ಶಾರ್ಟ್ ಟೇಲ್ ಅಲ್ಲಿ ವೆರಿ ಹೈ ಇರುತ್ತೆ, ಅದೇ ಲಾಂಗ್ ಟೇಲ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಕಾಂಪಿಟೇಷನ್ ನೋಡಿದಾಗ ಶಾರ್ಟ್ ಟೇಲ್ ಅಲ್ಲಿ ಹೈಯರ್ ಕಾಂಪಿಟೇಷನ್ ಇರುತ್ತೆ, ಆದ್ರೆ ಲಾಂಗ್ ಟೇಲ್ ಅಲ್ಲಿ ಲೋವರ್ ಕಾಂಪಿಟೇಷನ್ ಇರುತ್ತೆ. ಶಾರ್ಟ್ ಟೇಲ್ ಕೀವರ್ಡ್ ನಲ್ಲಿ ಸರ್ಚ್ ಇಂಟೆಂಟ್ ಏನಿರುತ್ತೆ ಅಂದ್ರೆ ತುಂಬಾನೇ ಕ್ಲಿಯರ್ ಇರಲ್ಲ, ಆದ್ರೆ ಲಾಂಗ್ ಟೇಲ್ ಅಲ್ಲಿ ಕ್ಲಿಯರ್ ಆಗಿರುತ್ತೆ. ಸೊ ಕನ್ವರ್ಷನ್ ಪೊಟೆನ್ಶಿಯಲ್ ಅನ್ನ ನೋಡೋಣ ಅಂದ್ರೆ ಶಾರ್ಟ್ ಟೇಲ್ ಅಲ್ಲಿ ಲೋವರ್ ಇರುತ್ತೆ, ಅದೇ ಲಾಂಗ್ ಟೇಲ್ ಅಲ್ಲಿ ಹೈಯರ್ ಇರುತ್ತೆ. ಸೊ ರ್ಯಾಂಕಿಂಗ್ ಡಿಫಿಕಲ್ಟಿ ಅನ್ನ ನೋಡೋಣ ಅಂತಂದಾಗ ಶಾರ್ಟ್ ಟೇಲ್ ಕೀವರ್ಡ್ ಗಳನ್ನ ನೀವೇನಾದ್ರು ಯೂಸ್ ಮಾಡಿದ್ರೆ ನಿಮ್ಮ ವೆಬ್ಸೈಟ್ ನ ರ್ಯಾಂಕ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಆದ್ರೆ ಅದೇ ಲಾಂಗ್ ಟೇಲ್ ಕೀವರ್ಡ್ ನ ಯೂಸ್ ಮಾಡಿದ್ರೆ ಈ ರ್ಯಾಂಕಿಂಗ್ ನ ಸ್ವಲ್ಪ ನೀವು ಈಸಿಯಾಗಿ ಮಾಡಬಹುದು. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಶಾರ್ಟ್ ಟೇಲ್ ಕೀವರ್ಡ್ ಮತ್ತು ಲಾಂಗ್ ಟೇಲ್ ಕೀವರ್ಡ್ ಗಳನ್ನ ನೋಡಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಸ್ಪೆಸಿಫಿಕ್ ಆಗಿರುವಂತಹ ಕೀವರ್ಡ್ ಗಳನ್ನ ನೋಡೋಣ. ನಿಮ್ಮ ವೆಬ್ಸೈಟ್ ಗೆ ಯಾವ ತರದ ಕೀವರ್ಡ್ ಗಳು ಯೂಸ್ ಆಗುತ್ತೆ, ಯಾವ ತರದ ಕೀವರ್ಡ್ ಗಳನ್ನ ಯೂಸ್ ಮಾಡಿದ್ರೆ ನೀವು ಜಾಸ್ತಿ ಸೇಲ್ ಅನ್ನ ತರಬಹುದು, ನಿಮ್ಮ SEO ಗೆ ಯಾವ ತರದ ಕೀವರ್ಡ್ ಗಳು ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡೋಣ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಈ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಜಾಯ್ನ್ ಆಗಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.